ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅರೆಸ್ಟ್ ಆಗಿರುವಂತ ವಿಚಾರ ಗೊತ್ತಿರುತ್ತೆ. ಒಂದು ಮನುಷ್ಯತ್ವ ಇಟ್ಕೊಂಡು ಅಷ್ಟು ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ಯಾರಿಗ್ ನೋವಾಗಿದೆಯೋ ಇಲ್ವೋ ಅದು ಗೊತ್ತಿಲ್ಲ, ಬಟ್ ಡಿ ಬಾಸ್ ಅಭಿಮಾನಿಗಳಿಗಂತೂ ತುಂಬಾ ನೋವಾಗಿದೆ. ಸೊ ಅದ್ರಲ್ಲಿ ನಾನು ಕೂಡ ಇದೀನಿ. ಬ್ಯಾನ್ ಮಾಡ್ಬೇಕು ಅನ್ನುವಂಥದ್ದು. ಅದೆಲ್ಲ ಅವ್ರು ದೊಡ್ಡವ್ರು ನೋಡ್ಕೊಂತಾರೆ. ಅದು ಮೇಡಮ್, ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅರೆಸ್ಟ್ ಆಗಿರುವಂತ ವಿಚಾರ ಗೊತ್ತಿರುತ್ತೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಆಕ್ಚುಲಿ ಈಗ ನಿಮ್ಗೆ ಮೀಡಿಯಾ ಆಗಿ ನಿಮ್ಗೆ ಎಷ್ಟು ಗೊತ್ತಿದೆಯೋ ನಮಗೂ ಕೂಡ ಅಷ್ಟೇ ಗೊತ್ತಿರುತ್ತೆ. ನಮಗೂ ಕೂಡ ಅಷ್ಟು ಅದರಲ್ಲಿ ಏನ್ ನಡೀತಿದೆ, ಏನಾಗ್ತಿದೆ ಅನ್ನೋದು ನಾವು ಕೂಡ ಏನೋ ನ್ಯೂಸ್ ನೋಡಿನೇ ಅರ್ಥ ಮಾಡ್ಕೊಂತಿರೋದು. ಬಟ್ ನಾನು ಒಂದ್ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ತಪ್ಪು ಮಾಡಿರ್ತಾರೋ ಇಲ್ವೋ ಅದು ಅವರು ಲಾ ನೋಡ್ಕೊಂತಿದ್ದಾರೆ. ಬಟ್ ಆಸ್ ಅ ಮೀಡಿಯಾ ಇರ್ಬೋದು, ಅವ್ರು ತುಂಬಾ ಸಿನಿಮಾಗಳು ಮಾಡಿದ್ದಾರೆ. ಅಂಡ್ ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಲವ್ಡ್ ಸ್ಟಾರ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಸಂವಾದಿ ಆದವೇ ಅವರ ತಪ್ಪು ಮಾಡಿದಾರೋ ಇಲ್ವೋ ಅದು ನಮಗೂ ಗೊತ್ತಿಲ್ಲ. ಬೇರೆ ತರ ಪೋರ್ಟ್ರೇ ಮಾಡಿದಾಗ ಅವರಕ್ಕಿಂತ ಜಾಸ್ತಿ ಅವರ ಫ್ಯಾಮಿಲಿಗೆ ತುಂಬಾ ಎಫೆಕ್ಟ್ ಆಗ್ತಿದೆ. ಅಂಡ್ ಅವರ ಫ್ಯಾಮಿಲಿ ಇವಾಗ ಯಾರು ತಪ್ಪು ಮಾಡಿದ್ರು ಅವ್ರಕ್ಕಿಂತ ಅವ್ರ ಫ್ಯಾಮಿಲಿ ಕಷ್ಟಪಡೋದು ತುಂಬಾ ಇರುತ್ತೆ. ಸೊ ಅದನ್ನ ಆಸ್ ನಾವ್ ಹ್ಯೂಮನ್ ಬೀಯಿಂಗ್, ನಾವ್ ಆಸ್ ಸ್ವಲ್ಪ ಒಂದು ಮನುಷ್ಯತ್ವ ಇಟ್ಕೊಂಡು ಅಷ್ಟು ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ಅದು ಸ್ವಲ್ಪ ಕಮ್ಮಿ ಮಾಡ್ಬೇಕು, ಯಾಕಂದ್ರೆ ಎಲ್ಲರೂ ಮನುಷ್ಯರೇ. ಸೊ ಅದನ್ನ ಮಾಡದೆ ಅದನ್ನ ಸ್ವಲ್ಪ ಆತರ ತಡೆಯೋದು ಬೆಟರ್ ಅಂತ ಅನ್ಕೊಂತೀನಿ. ಅಂಡ್ ಒಂದ್ ಹೇಳಕ್ಕಂತೂ ತುಂಬಾ ಇಷ್ಟಪಡ್ತೀನಿ, ಏನಂದ್ರೆ ಯಾರಿಗ್ ನೋವಾಗಿದೆಯೋ ಇಲ್ವೋ ಅದು ಗೊತ್ತಿಲ್ಲ, ಬಟ್ ಡಿ ಬಾಸ್ ಅಭಿಮಾನಿಗಳಿಗಂತೂ ತುಂಬಾ ನೋವಾಗಿದೆ. ಸೊ ಅದ್ರಲ್ಲಿ ನಾನು ಕೂಡ ಇದೀನಿ. ಸೊ ಹೌದು, ಅಂದ್ರೆ ಈ ಸುದ್ದಿ ಕೇಳಿದ್ಮೇಲೆ ಅಭಿಮಾನಿಗಳ ಸಂಖ್ಯೆ ಅಂದ್ರೆ ಕೆಲವೊಂದ್ಸಲ ಅನ್ಸುತ್ತೆ ಇನ್ನು ಇವ್ರಿಗೆ ಅಭಿಮಾನಿಗಳು ಕಡಿಮೆ ಆಗ್ಬೋದು ಅನ್ನುವಂಥದ್ದು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ಅಂದ್ರೆ ಅಭಿಮಾನಿಗಳು ಇನ್ನೂ ಕೂಡ ಜಾಸ್ತಿ ಆಗ್ಬೋದು ಅನ್ಸುತ್ತೆ ಇವರ ಡಿ ಬಾಸ್ ಅಭಿಮಾನಿಗಳು ಇವ್ರ ಆಚೆ ಬಂದ್ಮೇಲೆ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾರೆ ಅಂತ ಅನ್ಸುತ್ತಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾಕಂತಂದ್ರೆ ಅವರು ಜೈಲಲ್ಲಿ ಇರ್ಬೇಕಾದ್ರೇನೆ ಅವರ ಜೈಲಲ್ಲಿ ಕೊಟ್ಟಿರುವಂತ ನಂಬರ್ಗಳನ್ನ ಗಾಡಿಗಳೆಲ್ಲ ಹಾಕಿ ಸ್ಟಿಕ್ಕರ್ಸ್ ಎಲ್ಲ ಹಾಕ್ತಾ ಇದ್ರು. ಸೊ ಕೈದಿ ನಂಬರ್ ಎಲ್ಲ ಹಾಕ್ತಾ ಇದ್ರು. ಇದೆಲ್ಲ ನೋಡುವಾಗ ಇಂತಹ ಅಭಿಮಾನ ಸಾಕಷ್ಟು ಜನ ಮಾತನಾಡಿದ್ದಾರೆ, ಇದು ಅಂಧ ಅಭಿಮಾನ ಅಂತ, ಇದಕ್ಕೊಂದು ಅರ್ಥನೇ ಇಲ್ಲ ಅನ್ನುವಂಥದ್ದು. ಈ ತರದ ವ್ಯಕ್ತಿಯನ್ನ ಇಷ್ಟಪಡ್ತಿದ್ದಾರೆ ಜನ ಅನ್ನುವಂಥದ್ದು. ಸೊ ಇದರ ಬಗ್ಗೆ ಎಲ್ಲ ಏನ್ ಹೇಳ್ತೀರಾ ನೀವು ಅನ್ನುವಂಥದ್ದು? ನೋಡಿ, ಪರ್ಸನಲ್ ಲೈಫ್ ಬೇರೆ, ಪ್ರೊಫೆಷನಲ್ ಲೈಫ್ ಬೇರೆ. ಅಭಿಮಾನಿಗಳು ನೋಡ್ತಿರೋದು ಅವ್ರು ಏನ್ ಕೆಲಸ ಮಾಡಿದ್, ಅವ್ರು ಎಷ್ಟು ಸಿನಿಮಾಗಳು ಕೊಟ್ಟಿದ್ದಾರೆ, ಎಷ್ಟು ಕೆಲಸ ಮಾಡಿರೋ ಅದರಿಂದ ಅಭಿಮಾನಿಗಳಾಗಿರೋದು ಹೊರತು ಅವರ ಪರ್ಸನಲ್ ಲೈಫ್ ಅಲ್ಲಿ ಅವ್ರು ಹೇಗೆ ಏನು ಯಾರಿಗೂ ಅಷ್ಟು ಗೊತ್ತಿಲ್ಲ. ಸೊ ಅಭಿಮಾನಿಗಳಿಗೆ ಅವ್ರ ಒಂದ್ ಏನಂತಾರೆ, ಒಳ್ಳೆ ರೀತಿಯಲ್ಲಿ ಒಂದು ಅಭಿಮಾನ ತೋರಿಸಿದ್ರೆ ಅದೊಂದು ಸೇಫ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಅಂದ್ರೆ ಇನ್ನೊಂದು ಚರ್ಚೆ ಕೂಡ ಆಗ್ತಾ ಇತ್ತು ಮೇಡಮ್ ಚಿತ್ರರಂಗದಲ್ಲಿ, ಬ್ಯಾನ್ ಮಾಡ್ಬೇಕು ಅನ್ನುವಂಥದ್ದು. ಇವಾಗ ಒಂದ್ ಸ್ವಲ್ಪ ಆ ವಿಷಯ ಅಷ್ಟೇ ಸ್ಟಾಪ್ ಆಗಿಬಿಟ್ಟಿದೆ, ಬಟ್ ಈ ತರ ಬ್ಯಾನ್ ಮಾಡ್ಬೇಕು ಅಂತಾನು ಹೇಳ್ತಾ ಇದ್ರು. ಇದರ ಬಗ್ಗೆ ಏನ್ ಹೇಳ್ತೀರಾ ನೀವು? ಈ ತರದ ನಟನನ್ನ ಬ್ಯಾನ್ ಮಾಡ್ಬೇಕು ಚಿತ್ರರಂಗದಿಂದ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿತ್ತು. ಮೇಡಮ್, ಅದೆಲ್ಲ ನಾನೇನು ತುಂಬಾ ಚಿಕ್ಕವಳು. ಸೊ ಅದೆಲ್ಲ ಅವ್ರು ದೊಡ್ಡವ್ರು ನೋಡ್ಕೊಂತಾರೆ, ಅದು ನಾನೇನು ಕಾಮೆಂಟ್ ಮಾಡಕ್ಕಾಗಲ್ಲ. ಓಕೆ ಓಕೆ, ಕೊನೆಯದಾಗಿ ಅವರ ಅಭಿಮಾನಿಗಳಿಗೆ ನಿಮ್ಮ ಒಂದು ವಿಷಯ ಹೇಳೋದಾದ್ರೆ? ಸ್ವಲ್ಪ ಪೇಷನ್ಸ್ ಇಂದ ಇರೋಣ ಎಲ್ಲರೂ. ಅಂಡ್ ದೇವರಿಗೆ ಬೇಡಣ ಅಂಡ್ ಪ್ರಾರ್ಥನೆ ಮಾಡೋಣ, ಏನಿದ್ರು ಒಳ್ಳೇದಾಗ್ಲಿ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದೀರಾ, ಸಂಜೆವಾಣಿ ಜೊತೆ ಮಾತನಾಡಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು.